Okay, dear students, look at this very important problem. What is that? If A is equal to, ಗಮನ ಇಟ್ಟು ಕೇಳಿಸ್ಕೋಬೇಕು, A, B, C, D. ಇಲ್ಲಿ 1 2 3 4 ಆದರೂ ಇರ್ಬೋದು, ABCD ನಾದರೂ ಇರ್ಬೋದು. And B is equal to A, B, C, D, E, some F. Show that ಗಮನ ಇಟ್ಟು ಕೇಳಿಸ್ಕೋಬೇಕು. What we have to show here? So here we wish to show that A union B is equal to B and A intersection B is equal to A. ಪ್ರೂವ್ ಮಾಡೋಣ ಹಾಗಾದ್ರೆ. ತುಂಬಾ ಸಿಂಪಲ್ ಆಗಿದೆ ಪ್ರಾಬ್ಲಮ್, ಅರ್ಥ ಮಾಡ್ಕೊಳ್ಳಿ ಮಕ್ಕಳ. Okay, they are given A set and they are given B set. The first thing we have to show that A union B is equal to B. ಗಮನ ಇಟ್ಟು ಕೇಳಿಸ್ಕೋಬೇಕು. The first one is A union B. ಹೌದಲ್ಲ ಮಕ್ಕಳ? ಹಾಗಾದ್ರೆ ಯೂನಿಯನ್ ಅಂದ್ರೆ ಕಲೆಕ್ಷನ್ ಆಫ್ ಆಲ್ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಸೆಟ್ A and set B. ಯಾವ್ಯಾವ ಬರ್ತಾವ ಅದರೊಳಗಡೆ? ಸೊ A ಬರುತ್ತೆ, B ಬರುತ್ತೆ, C ಬರುತ್ತೆ, D ಬರುತ್ತೆ, E ಬರುತ್ತೆ, F ಬರುತ್ತೆ. Again observe ಮಾಡಿ. Therefore A union B is equal to, ಗಮನ ಕೊಡಿ, A B C D E F ಇಷ್ಟು ಎಲಿಮೆಂಟ್ ಇರೋ ಸೆಟ್ ಯಾವುದು? A ಸೆಟ್, B ಸೆಟ್, that is B set. Therefore A union B is equal to B. Second one A intersection B. ಮಕ್ಕಳ ಇಂಟರ್ಸೆಕ್ಷನ್ ಅಂದಾಗ ಕಾಮನ್ ಎಲಿಮೆಂಟ್ ನ ಬರ್ಕೋಬೇಕು ನಾವು, ಹೌದಲ್ಲ? ಕಾಮನ್ ಎಲಿಮೆಂಟ್ ಯಾವುದು? A ಮತ್ತೆ B ನಲ್ಲಿ, ದಟ್ ಈಸ್ A, B, C, D. ನೋಡಿ, A, B, C, D ಇರೋ ಸೆಟ್ ಯಾವುದು? A set. Therefore A intersection B is equal to what? A set. This is we have proven that. ಇಲ್ಲಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಇಲ್ಲಿ A ಸೆಟ್ ಕೊಟ್ಟಿದ್ದಾನೆ, B ಸೆಟ್ ಕೊಟ್ಟಿದ್ದಾನೆ. A is subset of B ಆಗಿದೆ ನೋಡಿ. A is a subset of B. ಹಾಗಾದ್ರೆ B ಅನ್ನೋದು ದೊಡ್ಡ ಸೆಟ್ ಆಯಿತು, A ಅನ್ನೋದು ಚಿಕ್ಕ ಸೆಟ್ ಆಯಿತು. ಒಪ್ಕೋತೀರಾ ಹಾಗಾದ್ರೆ? When A is subset of B, A union B is equal to B, ದೊಡ್ಡ ಸೆಟ್ ಬರಬೇಕು. A intersection B is equal to ಚಿಕ್ಕ ಸೆಟ್. What is that? A. Suppose ಏನಾದ್ರು B is subset of A, B is a subset of A, ಅವಾಗ B ಚಿಕ್ಕದಾಗುತ್ತೆ, A ದೊಡ್ಡದಾಗಿರುತ್ತೆ. Then A union B become B, right? And A intersection B become A ಆಗಿರುತ್ತೆ. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ, ಗಮನ ಕೊಡಿ. When B is subset of A, then A union B become A and A intersection B become B ಆಗಿರುತ್ತೆ. ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೋಡಿ ಬರಿತಾ ಇದ್ದೀನಿ. When A is subset of B, A union B ಮತ್ತೆ A intersection B ಬರೆಯೋದು ನೆನಪಲ್ಲಿ ಇಟ್ಕೊತೀನಿ. ಹಾಗಾದ್ರೆ when A is subset of B, ದೊಡ್ಡ ಸೆಟ್ B ಆಯಿತು. ಯೂನಿಯನ್ ಯಾವಾಗಲೂ ದೊಡ್ಡದಾಗಿರುತ್ತೆ, ಇಂಟರ್ಸೆಕ್ಷನ್ ಯಾವಾಗಲೂ ಚಿಕ್ಕದಾಗಿರುತ್ತೆ. ಸೊ when A is subset of B, A union B ದೊಡ್ಡದು ಯಾವುದು? B. A intersection B ಚಿಕ್ಕದು ಯಾವುದು? A. Suppose when B is subset of A, A union B is equal to, ಗಮನ ಇಟ್ಟು ಕೇಳಿಸ್ಕೋಬೇಕು, that become what? A. And A intersection B become what? B. This is what. Got my point? Okay, next we'll move on to do some important problems here. Look here. Okay, ಮಕ್ಕಳ, ನಿಮಗೆ ಕಾಮಿಟೇಟಿವ್ ಲಾ ಗೊತ್ತಿದೆ. ನಿಮಗೆ ಕಾಮಿಟೇಟಿವ್ ಲಾ ಆನ್ ಯೂನಿಯನ್ and commutative law on intersection. ಏನು commutative law on union? A union B is equal to B union A. ಅದೇ ಇಂಟರ್ಸೆಕ್ಷನ್ ಅಲ್ಲಿ ಬಂದಾಗ A intersection B is equal to B intersection A. ಅಂದ್ರೆ ಮೀನಿಂಗ್ ಏನು? ಯೂನಿಯನ್ ನ ಹೇಗೆ ಉಲ್ಟಾ ಪಲ್ಟಾ ಮಾಡಿದ್ರು, ಸೀದಾ ಮಾಡಿದ್ರೆ ಹೇಗೆ ಬರುತ್ತೋ ಉಲ್ಟಾ ಪಲ್ಟಾ ಮಾಡಿದಾಗೂ ಹಾಗೆ ಬರುತ್ತೆ. ಇಂಟರ್ಸೆಕ್ಷನ್ ಅಷ್ಟೇ, ಸೀದಾ ಮಾಡಿದಾಗ ಹೇಗೆ ಬರುತ್ತೋ ಉಲ್ಟಾ ಪಲ್ಟಾ ಮಾಡಿದಾಗಲೂ ಹಾಗೆ ಬರುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನಾವು ದ ಫಸ್ಟ್ ಕ್ವಶನ್ ಇಸ್, ಇಫ್ A is equal to 1, 2, 3, 4 and B is equal to 2, 3, 4, 5. Some example. Verify that. ಇಲ್ಲೊಂದು ಅರ್ಥ ಮಾಡ್ಕೋಬೇಕು ಮಕ್ಕಳ, ಪ್ರೂವ್ ದಟ್ ಅಲ್ಲ, ವೆರಿಫೈ ದಟ್ A union B is equal to B union A and
ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ನೋಡಿ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ ಅಂಡ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಇವೆರಡನ್ನು ಏನ್ ಮಾಡಬೇಕು? ವೆರಿಫೈ. ಸಪೋಸ್ ಇಲ್ಲಿ ಕೇಳಬಹುದು ವೆರಿಫೈ ಕಾಮಿಟೇಟಿವ್ ಲಾ ಅಂತ ಕೇಳಬಹುದು. ವೆರಿಫೈ ಕಾಮಿಟೇಟಿವ್ ಲಾ. ನೋಡಿ ಮಕ್ಕಳ, ಹೇಗೆ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ವೆರಿಫಿಕೇಶನ್ ಅಂತ ವರ್ಡ್ ಬಂದಾಗ, ವೆರಿಫಿಕೇಶನ್ ಅಂತ ಬಂದಾಗ LHS ನ ಸಪರೇಟ್ ಆಗಿ ಕಂಡುಹಿಡಿಬೇಕು, ಅದನ್ನ ಈಕ್ವೇಶನ್ ನಂಬರ್ 1 ಅಂತ ಕರ್ಕೋಬೇಕು. RHS ನ ಸಪರೇಟ್ ಆಗಿ ಕಂಡುಹಿಡಿಬೇಕು, ಅದನ್ನ ಈಕ್ವೇಶನ್ ನಂಬರ್ 2 ಅಂತ ಬರ್ಕೋಬೇಕು. ದೆನ್ ಫೈನಲಿ ಫ್ರಮ್ 1 and 2 ಎರಡು ಸೇಮ್ ಬಂದ್ರೆ ಎರಡು ಈಕ್ವಲ್ ಅಂತ ಬರೆಯೋಣ. ಸೇಮ್ ಬಂದಿಲ್ಲ ಅಂದ್ರೆ ನಾಟ್ ಈಕ್ವಲ್. ಗಾಟ್ ಮೈ ಪಾಯಿಂಟ್. ವೆರಿಫೈ ಅಂತ ಕೇಳಿದಾಗ ಏನ್ ಕೇಳಿದಾಗ? ವೆರಿಫೈ ಅಂತ ಕೇಳಿದಾಗ LHS ನೇ ಸಪರೇಟ್ ಆಗಿ ಕಂಡುಹಿಡಿಬೇಕು, RHS ನೇ ಸಪರೇಟ್ ಆಗಿ ಕಂಡುಹಿಡಿಬೇಕು. ಎರಡಕ್ಕೂ ಈಕ್ವೇಶನ್ ಕೊಟ್ಕೊಂಡು ಕಂಪೇರ್ ಮಾಡ್ಬೇಕು. ಹೇಗೆ ಮಾಡಬೇಕು ಹೇಳ್ತೀನಿ ನೋಡಿ, ಗಮನ ಕೊಡಿ. ಸೊ ನಾವು ಹಿಯರ್ ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಎ ಸೆಟ್ ದೇ ಆರ್ ಗಿವನ್, ಬಿ ಸೆಟ್ ದೇ ಆರ್ ಗಿವನ್. ಯಾವುದು ಒಂದಕ್ಕೂ ಸಬ್ಸೆಟ್ ಆಗಿಲ್ಲ ನೋಡಿ. ಎ ನಲ್ಲಿ 1 2 3 4 ಇದೆ. ಈ 1 2 3 4 ಪೂರ್ತಿ ಇಲ್ಲಿದೆಯಾ? ನೋ, ದೇರ್ಫೋರ್ ಎ ಇಸ್ ನಾಟ್ ಸಬ್ಸೆಟ್ ಆಫ್ ಬಿ. 2 3 4 5 ಪೂರ್ತಿ ಇಲ್ಲಿದೆಯಾ? ನೋ, ದೇರ್ಫೋರ್ ಬಿ ಇಸ್ ನಾಟ್ ಸಬ್ಸೆಟ್ ಆಫ್ ಎ. Now we wish to verify that, not prove that. Verify that A union B is equal to B union A. Okay, first ಹೋಗೋಣ. ಫಸ್ಟ್ ಒನ್ ಗೆ ನಾವು ಪ್ರೂವ್ ಮಾಡಬೇಕಾಗಿರೋದು ಏನನ್ನು ಪ್ರೂವ್ ಮಾಡಬೇಕು? A union B is equal to B union A. ವೆರಿಫೈ ಮಾಡಬೇಕಲ್ವಾ? ಹಾಗಾದ್ರೆ ನಾವೇನು ಮಾಡಬೇಕು? LHS ನ ಸಪರೇಟ್ ಆಗಿ ಕಂಡುಹಿಡಿಯೋಣ. ಮಕ್ಕಳ, LHS ನ ಸಪರೇಟ್ ಆಗಿ ಕಂಡುಹಿಡಿಬೇಕು ಅಂದ್ರೆ LHS ಏನಿದೆ ಇಲ್ಲಿ? ಓಕೆ, LHS ನಾವು we wish to find out A union B. ಕಂಡುಹಿಡಿಯೋಣ. ಹಾಗಾದ್ರೆ ಸೊ ಎ ಯೂನಿಯನ್ ಬಿ ಏನಾಯಿತು? 1 2 3 4 2 3 4 5. ಯೂನಿಯನ್ ಅಂದ್ರೆ ಕಲೆಕ್ಷನ್, ಎರಡರಲ್ಲೂ ಇರೋ ಯಾವ್ಯಾವು? 1 2 3 4 5. ರೈಟ್? ಲೆಟ್ ಇಟ್ ಬಿ ಆಸ್ ಈಕ್ವೇಶನ್ ನಂಬರ್ 1. ಹೀಗೆ ಬರಬೇಕು. ನಾವು RHS ಪಾರ್ಟ್ ಏನಿದೆ? ಬಿ ಯೂನಿಯನ್ ಎ. ಸೊ ಬಿ ಯೂನಿಯನ್ ಎ ಅಂದ್ರೆ ಬಿ ಮತ್ತೆ ಯು ಎ ಎರಡನ್ನು ಯೂನಿಯನ್ ಮಾಡಿ. ಹೇಗೆ? ಎಲ್ಲ ಎಲಿಮೆಂಟ್ ಬರೀಬೇಕು. ಯಾವ್ಯಾವ ಬರ್ತವೆ? 1 2 3 4 5. So let it be as equation number 2. Therefore from 1 and 2 ಎರಡು ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ ಇದಾವೆ ನೋಡಿ. ಸೊ ಈ ಸೇಮ್ ಎಲಿಮೆಂಟ್ ಇದಾವೆ ಅಂದ್ರೆ ಎರಡು ಈಕ್ವಲ್ ಆಗ್ತವೆ. ಸೊ ಫ್ರಮ್ 1 and 2 A union B is equal to what? B union A. This is what? ಸೆಕೆಂಡ್ ಒನ್ ಏನನ್ನು ವೆರಿಫೈ ಮಾಡಬೇಕಲ್ಲಿ? A intersection B is equal to what? B intersection A ಅಂತ ಕೇಳಿದ್ದಾರೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. ಸೊ ಅಗೈನ್, ಸೊ ಲೆಟ್ LHS ಪಾರ್ಟ್ ಏನಿದೆ? A intersection B ಕಂಡುಹಿಡಿಬೇಕು. A intersection B ಅಂದ್ರೆ ಕಾಮನ್ ಎಲಿಮೆಂಟ್ ಬಿಟ್ವೀನ್ A and B ಅಂತ. A ಮತ್ತೆ B ನಲ್ಲಿ ಕಾಮನ್ ಎಲಿಮೆಂಟ್ ಯಾವಿದಾವೆ? 2 3 4. ಸೊ ಲೆಟ್ ಇಟ್ ಬಿ ಆಸ್ ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ನಾವು RHS ಪಾರ್ಟ್ ಹೋಗೋಣ. ವಾಟ್ ಇಸ್ RHS ಪಾರ್ಟ್? B intersection A. Come on, speak out. B intersection A ಅಂದ್ರೆ ಕಾಮನ್ ಎಲಿಮೆಂಟ್ ಬಿಟ್ವೀನ್ B and A. ಯಾವ್ಯಾವ ಬರ್ತವೆ? ಕಾಮನ್ ಎಲಿಮೆಂಟ್ B ಮತ್ತೆ A ನಲ್ಲಿ ಕಾಮನ್ ಎಲಿಮೆಂಟ್. ಅಗೈನ್ 2 3 4. Let it be as equation number 2. Therefore from 1 and 2 we can write it as A intersection B is equal to B intersection A. ಹಾಗಾದ್ರೆ ಕಾಮಿಟೇಟಿವ್ ಲಾನ ವೆರಿಫೈ ಮಾಡಿದೀವಿ. ಸೊ therefore A union B is always equal to B union A and A intersection B is always equal to B intersection A. Got my point, right?